ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೋಧಿ ದೋಸೆಗೆ ಸೂಪರ್ ಕಾಂಬಿನೇಷನ್ ಆಗಿರುವಂತಹ ಕಾಯಿ ತೊಗೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದು ನಮ್ಮ ಅಜ್ಜಿ ಮಾಡಿರುವಂತಹ ಅಡುಗೆ ತುಂಬಾ ರುಚಿಯಾಗಿರುತ್ತೆ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋನ ಯಾರೆಲ್ಲ ಮೊದಲನೇ ಸಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಹಾಗಾದರೆ ಕಾಯಿ ತೊಗೆ ಹಾಗೆ ಗೋಧಿ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಕಾಯಿ ತೊಗೆ ಮಾಡೋದಕ್ಕೆ 3 ಸ್ಪೂನಷ್ಟು ಅಕ್ಕಿಯನ್ನು ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀವಿ. ಹಾಗೆ ಒಂದೊಪ್ಪು ಕಾಯಿನ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀವಿ ಈ ರೀತಿ. ಸೊ ಇದ್ರ ಜೊತೆಗೆ ನಾವು 1 ಇಂಚಷ್ಟು ಒಣ ಶುಂಠಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ 4 ಏಲಕ್ಕಿಯನ್ನು ಪುಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀವಿ. ಸೊ ಇದಿಷ್ಟನ್ನು ರುಬ್ಕೊಳ್ಬೇಕು. ಸೊ ನಾವು ಅಕ್ಕಿ ಹಾಕೋದ್ರಿಂದ ಕಾಯಿ ತೊಗೆ ಮಂದವಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಕ್ಕಿನ ಹಾಕಿದ್ದೀವಿ. ಸೊ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಅಕ್ಕಿ, ಕಾಯಿ ಹಾಗೆ ಒಣಶುಂಠಿ, ಏಲಕ್ಕಿನ ಹಾಕಿಬಿಟ್ಟು ಇವಾಗ ನುಣ್ಣಗೆ ರುಬ್ಕೊಳ್ಬೇಕು. ಹಾಗೆ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀವಿ. ಸೊ ಈ ಥರ ನೀವು ಕೂಡ ರೆಡಿ ಮಾಡ್ಕೊಳ್ಳಿ. ಈಗ ಪಾಕ ಮಾಡಿ ಇಟ್ಕೊಳ್ಬೇಕು. ಸೊ ನಮ್ಮ ಅಜ್ಜಿ ನಾನು ವಿಡಿಯೋ ಮಾಡೋದಕ್ಕೂ ಮುಂಚೆನೇ ಪಾಕ ಮಾಡಿಬಿಟ್ಟಿದ್ರು, ಹಾಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ. 5 ಅಚ್ಚು ಬೆಲ್ಲಗೆ 1 ಚೊಂಬಷ್ಟು ನೀರನ್ನ ಹಾಕಿಬಿಟ್ಟು ಬೆಲ್ಲನ ಕರಗಿಸಿ ಶೋಧಿಸ್ಬಿಟ್ಟು ಆ ಶೋಧಿಸಿರುವಂತಹ ಪಾಕಗೆ ನಾವು ರುಬ್ಬಿರುವಂತಹ ಕಾಯ್ದು ಮಿಶ್ರಣ ಏನಿದೆ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸೊ ನೋಡಿ, ಈಗ ಕಾಯಿ ತೊಗೆ ಮಾಡೋದಕ್ಕೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀವಿ. ಸೊ ಇದು ಚೆನ್ನಾಗಿ ಕುದಿಬೇಕು. ಸೊ ಇದು ಕುದಿತಾ ಬಂದಂಗೆಲ್ಲ ಗಟ್ಟಿ ಆಗ್ತಾ ಬರುತ್ತೆ. ಸೊ ನಾನು ತೋರಿಸ್ತೀನಿ ಎಲ್ಲಿವರೆಗೂ ಕುದಿಸ್ಕೊಳ್ಬೇಕು ಅಂತ ಹೇಳಿ. ಸೊ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ತಳಕ್ಕೆ ಹಿಡಿತಾ ಇರುತ್ತೆ. ತೆಂಗಿನಕಾಯಿ ಅಕ್ಕಿ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆವಾಗವಾಗ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ. ಸೊ ಇನ್ನೂ 1-2 ನಿಮಿಷ ನಾವು ಕುದಿಸ್ಕೊಂಡ್ರೆ ಕರೆಕ್ಟಾಗಿ ಕಾಯಿ ತೊಗೆ ರೆಡಿ ಆಗುತ್ತೆ. ಸೊ ಇದು ಕಾಯಿ ತೊಗೆ 5 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ. ಸೊ ನೋಡಿ, ಈಗ ಪರ್ಫೆಕ್ಟಾಗಿ ಕಾಯಿ ತೊಗೆ ಆಗಿದೆ. ಸೊ ಈ ಹದಕ್ಕೆ ನಾವು ಕುದಿಸ್ಕೊಳ್ಬೇಕಾಗುತ್ತೆ ಕಾಯಿ ತೊಗೆನ. ಸೊ ನೋಡಿ, ಇಷ್ಟು ಗಟ್ಟಿಯಾಗಿ ಇರಬೇಕು ಕಾಯಿ ತೊಗೆ. ಸೊ ಆವಾಗ ತುಂಬಾ ಚೆನ್ನಾಗಿರುತ್ತೆ. ಸೊ ಫುಲ್ಲು ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಈ ಹದಕ್ಕೆ ಇದ್ದರೆ ಸಾಕು. ಸೊ ಈ ರೀತಿ ಆದಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ನಾವು ಇಳಿಸ್ಕೊಳ್ಬೋದು. ಸೊ ಕಾಯಿ ತೊಗೆ ರೆಡಿಯಾಗಿರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಗೋಧಿ ದೋಸೆಗೆ ಸೂಪರ್ ಕಾಂಬಿನೇಷನ್ ಇದು. ನಮ್ಮ ಹಳ್ಳಿ ಸೈಡೆಲ್ಲ ತುಂಬಾ ಮಾಡ್ತಾರೆ. ಸೊ ನೋಡಿ, ಈಗ ಕಾಯಿ ತೊಗೆ ಸಖತ್ತಾಗಿ ರೆಡಿಯಾಗಿದೆ. ಈಗ ಕಾಯಿ ತೊಗೆ ಜೊತೆಗೆ ಗೋಧಿ ದೋಸೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ನಾವಿಲ್ಲಿ ದೋಸೆ ಮಾಡೋದಕ್ಕೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈ ಹಿಟ್ಟನ್ನು ಹೇಗೆ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದರೆ ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಸೊ ನೀರು ಹಾಕಿ ಕಲಿಸ್ಕೊಂಡಿದ್ದೀವಿ. ಹಾಗೆ ಉಪ್ಪು ಮತ್ತು 1 ಚಿಟಿಕೆ ಸೋಡಾ ಹಾಕಿಬಿಟ್ಟು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀವಿ. ಸೊ ಇದನ್ನು ತುಂಬ ಚೆನ್ನಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ದೋಸೆ ಮಾಡ್ಕೊಳ್ಳೋದಕ್ಕೆ ಹಂಚನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀವಿ. ಸೊ ಗೋಧಿ ದೋಸೆಗೆ ಹಂಚು ತುಂಬ ಚೆನ್ನಾಗಿ ಕಾದಿರಬೇಕು. ಸೊ ಚೆನ್ನಾಗಿ ಹಂಚು ಕಾದ್ಮೇಲೆ ದೋಸೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ, ಈ ರೀತಿಯಾಗಿ ಹಂಚು ಚೆನ್ನಾಗಿ ಕಾದ ನಂತರ ದೋಸೆನ ಹಾಕ್ಕೊಳ್ಬೇಕು. ಸೊ ಈ ರೀತಿ ಹಾಕ್ಕೊಂಡಾದ್ಮೇಲೆ ದೋಸೆ ಮೇಲೆ 1 ಸ್ಪೂನು ಎಣ್ಣೆ ಹಾಕ್ಬಿಟ್ಟು ನಾವು ಒಂದು ಸೈಡು ಬೇಯಿಸ್ಕೊಳ್ಬೇಕು. ಸೊ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಹಾಗೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ಹಾಗೆ ಹೆಲ್ತಿಯಾಗೂ ಕೂಡ ಇರುತ್ತೆ ಗೋಧಿ ಹಿಟ್ಟಿಂದ ಮಾಡೋದ್ರಿಂದ. ಸೊ ನೋಡಿ, ಒಂದು ಸೈಡು ಬೆಂದಾದ್ಮೇಲೆ ಉಲ್ಟಾ ಹಾಕ್ಬಿಟ್ಟು ಇನ್ನೊಂದು ಸೈಡು ಬೇಯಿಸ್ಕೊಳ್ತಾ ಇದ್ದೀವಿ. ಸೊ ಇಷ್ಟೇ ಸಿಂಪಲ್ಲಾಗಿ ಗೋಧಿ ದೋಸೆನ ಮಾಡ್ಕೊಳ್ಬೋದು. ಹಾಗೆ ಬೆಳಗಿನ ತಿಂಡಿಗೂ ಕೂಡ ಗೋಧಿ ದೋಸೆ ಮಾಡ್ಕೊಳ್ಬೋದು. ತುಂಬ ಸುಲಭ. ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಹಾಕ್ಕೊಡ್ಬೋದು ಗೋಧಿ ದೋಸೆನ. ನೋಡಿ, 2 ಸೈಡನ್ನು ಬೇಯಿಸ್ಕೊಂಡಾದ್ಮೇಲೆ ನಾನು ತೆಕ್ಕೊಂಡಿದ್ದೀನಿ ಎಷ್ಟು ಸಖತ್ತಾಗಿ ದೋಸೆ ಬಂದಿದೆ ಅಂತ. ಹಾಗೆ ಕಲರು ಕೂಡ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ. ಸೊ ಹಾಗೆ ಇನ್ನೂ ಒಂದು ದೋಸೆ ಕೂಡ ಹಾಕಿ ತೋರಿಸ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬರ್ತಾ ಇದೆ ಅಂತ. ಸೊ ತುಂಬ ಸುಲಭವಾಗಿ ಮಾಡ್ಬೋದು. ಹಾಗೆ ಮಕ್ಕಳಿಗೆ ಈ ಗೋಧಿ ದೋಸೆ ಜೊತೆಗೆ ಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಕೂಡ ಮಾಡಿಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಈಗ ಉಲ್ಟಾ ಹಾಕ್ಬಿಟ್ಟು ಇನ್ನೊಂದು ಸೈಡು ಕೂಡ ಬೇಯಿಸ್ಕೊಂಡಿದ್ದೀವಿ. ಸೊ ಇಷ್ಟೇ ಸಿಂಪಲ್ಲಾಗಿ ನಾವು ಗೋಧಿ ದೋಸೆನ ಮಾಡ್ಕೊಳ್ಬೋದು. ಸೊ ನೋಡಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಗೋಧಿ ದೋಸೆ ಜೊತೆಗೆ ನಾವು ಮಾಡಿಟ್ಕೊಂಡಿರುವಂತಹ ಕಾಯಿ ತೊಗೆನ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ.
ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಒಂದು ಸಲ ಈ ಥರ ಟ್ರೈ ಮಾಡಿ ಗೋಧಿ ದೋಸೆ ಹಾಗೆ ಕಾಯಿ ತೊಗೆ. ಹೆಲ್ತಿಯಾಗಿರುತ್ತೆ ನಮ್ಮ ಹಳ್ಳಿ ರೆಸಿಪಿ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮ್ಮೆಲ್ಲರಿಗೂ ಇವತ್ತು ತೋರಿಸಿರುವಂತಹ ಗೋಧಿ ದೋಸೆ ಕಾಯಿ ತೊಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.